ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಏಪ್ರಿಲ್ 15, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ಮೊದಲಿಗೆ ಲಾ ಎಕ್ಸಲೆನ್ಸ್ IAS ಕಡೆಯಿಂದ ಒಂದು ಪ್ರಕಟಣೆ. ಈ ವರ್ಷದ ಪ್ರಿಲಿಮ್ಸ್ 2021ಗೆ ಎಕಾನಮಿಯ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ನಡೀತಾ ಇದೆ. 3 ದಿನ ಈ ಪ್ರೋಗ್ರಾಮ್ ನಡೆಯುತ್ತೆ. ಏಪ್ರಿಲ್ 17, 18, 19 ಅಂದು ಈ 3 ದಿನಗಳು ಏನೇನು ಟಾಪಿಕ್ಸ್ ಮಾಡ್ತಾರೆ ಅಂತ ಕೂಡ ಇಲ್ಲಿ ನೀಡಲಾಗಿದೆ. ಇನ್ನಷ್ಟು ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತಿನ ಸಂಚಿಕೆಯಿಂದ ಮುಖ್ಯ ಆರ್ಟಿಕಲ್ಸ್ ನೋಡೋಕ್ಕಿಂತ ಮುಂಚೆ 9th ಏಪ್ರಿಲ್ ಸಂಚಿಕೆಯಲ್ಲಿ ಈ ಪ್ರಶ್ನೆಯನ್ನು ನೀಡಲಾಗಿತ್ತು, ಅದನ್ನು ಚರ್ಚೆ ಮಾಡೋಣ. ಅರೇಂಜ್ ದ ಫಾಲೋಯಿಂಗ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಫ್ರಮ್ ವೆಸ್ಟ್ ಟು ಈಸ್ಟ್: 1 ಮಯನ್ಮಾರ್, 2 ಫಿಲಿಪೈನ್ಸ್, 3 ವಿಯೆಟ್ನಾಂ, 4 ಬ್ರುನೈ. ಸೆಲೆಕ್ಟ್ ದ ಕರೆಕ್ಟ್ ಕೋಡ್ ಫ್ರಮ್ ಬಿಲೋ. ವೆಸ್ಟ್ ಟು ಈಸ್ಟ್, ಪಶ್ಚಿಮದಿಂದ ಪೂರ್ವದ ಕಡೆಗೆ ಅರೇಂಜ್ ಮಾಡಿ ಅಂತ ಅಂದರೆ ಮೊದಲು ನಾವು ಲೆಫ್ಟಿಂದ ಹೋಗಬೇಕು, ರೈಟ್ ಕಡೆಗೆ ಹೋಗಬೇಕು ಅಲ್ವಾ. ಈ ಕಡೆ ಈಸ್ಟ್ ಇರುವಂಥದ್ದು, ಈ ಕಡೆ ವೆಸ್ಟ್ ಇರುವಂಥದ್ದು. ಈಗ ಮ್ಯಾಪ್ ನೋಡೋಣ. ಸೌತ್ ಈಸ್ಟ್ ಏಷ್ಯಾದಲ್ಲಿ ನಾವು ಎಡದಿಂದ ಬಲಕ್ಕೆ ಹೋಗೋಕ್ಕೆ ಆರಂಭ ಮಾಡಿದಾಗ ಮೊದಲು ಸಿಗುವಂಥದ್ದು ಮಯನ್ಮಾರ್, ನಂತರ ವಿಯೆಟ್ನಾಂ, ನಂತರ ಬ್ರುನೈ, ನಂತರ ಫಿಲಿಪೈನ್ಸ್. ಇಲ್ಲಿ ಮಯನ್ಮಾರ್ಗೆ ಕೊಟ್ಟಿರುವಂಥ ನಂಬರ್ 1, ಫಿಲಿಪೈನ್ಸ್ಗೆ 2, ವಿಯೆಟ್ನಾಂಗೆ 3, ಬ್ರುನೈಗೆ 4. ಸೊ ಇಲ್ಲಿ ನಿಮ್ಮ ಆನ್ಸರ್ ಏನು? 1, 3, 4, 2. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಿಮ್ಮ ಆಪ್ಷನ್ ಬಿ, 1, 3, 4, 2. ಹೋಪ್ ಇಂಡಿಯಾ ರಿವ್ಯೂ ಸ್ಟ್ಯಾಂಡ್ ಆನ್ ಫ್ಯಾಕ್ಟ್ಸ್. ಈ ಆರ್ಟಿಕಲ್ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುತ್ತೆ. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ ಟು ಕೆಳಗೆ ಬಯಲ್ಯಾಟ್ರಲ್, ರೀಜನಲ್ ಆ್ಯಂಡ್ ಗ್ಲೋಬಲ್ ಗ್ರೂಪಿಂಗ್ಸ್ ಆ್ಯಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಆರ್ ಎಫೆಕ್ಟಿಂಗ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನೋ ಒಂದು ಟಾಪಿಕ್ನ ನೀವಿಲ್ಲಿ ನೋಡ್ಬೋದು. ಹಾಗೆ ನಿಮ್ಮ ಪ್ರಿಲಿಮ್ಸ್ ಕೆಳಗೆ ಕೂಡ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಈ ರೀತಿ ಸಂಸ್ಥೆಗಳು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಆರ್ಟಿಕಲ್ನ ಕಾಂಟೆಕ್ಸ್ಟಲ್ಲಿ ಭಾರತಕ್ಕೆ ಮುಖ್ಯವಾಗಬಹುದಾದಂತಹ ಬಯಲ್ಯಾಟ್ರಲ್, ರೀಜನಲ್ ಹಾಗೂ ಗ್ಲೋಬಲ್ ಗ್ರೂಪಿಂಗ್ಸ್ ಏನು ಮೆನ್ಷನ್ ಆಗಿದೆ ಇಲ್ಲಿ ಅದನ್ನು ವಿವರವಾಗಿ ತಿಳ್ಕೊಳ್ಳೋಣ. ಪ್ರಸ್ತುತ ರಾಯಸೀನಾ ಡೈಲಾಗ್ ನಡೀತಾ ಇದೆ. ಇದನ್ನು 2016ನಲ್ಲಿ ಭಾರತ ಅಂತಾರಾಷ್ಟ್ರೀಯ ಮಟ್ಟದ ಜಿಯೋಪಾಲಿಟಿಕ್ಸ್ ಹಾಗೂ ಜಿಯೋ ಎಕನಾಮಿಕ್ಸ್ನ ಚರ್ಚೆ ಮಾಡೋಕ್ಕೋಸ್ಕರ ಅಂತ ಆರಂಭ ಮಾಡಿದಂಥ ಒಂದು ಫ್ಲ್ಯಾಗ್ಶಿಪ್ ಕಾನ್ಫರೆನ್ಸ್. ಇದನ್ನು ಭಾರತದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಥಿಂಕ್ ಟ್ಯಾಂಕ್ ಆಗಿರುವಂಥ ಅಬ್ಸರ್ವರ್ ರಿಸರ್ಚ್ ಫೌಂಡೇಶನ್ ಇದ್ರ ಜೊತೆಗೆ ಮಾಡ್ತಾ ಇರುವಂಥದ್ದು. ಈ ವರ್ಷದ ಥೀಮ್ ಅಂದರೆ 2021 ಕಾನ್ಫರೆನ್ಸ್ನ ಥೀಮ್ ವೈರಲ್ ವರ್ಲ್ಡ್, ಔಟ್ಬ್ರೇಕ್ಸ್, ಔಟ್ಲೈಯರ್ಸ್ ಆ್ಯಂಡ್ ಔಟ್ ಆಫ್ ಕಂಟ್ರೋಲ್. 4 ದಿನ ನಡೆಯುವಂಥ ಈ ಕಾನ್ಫರೆನ್ಸಲ್ಲಿ ಮಲ್ಟಿಲ್ಯಾಟ್ರಲಿಸಮ್ ಬಗ್ಗೆ, UN ರೀಸ್ಟ್ರಕ್ಚರಿಂಗ್ ಬಗ್ಗೆ, ಇನ್ಫೋಡೆಮಿಕ್, ಹೀಗೆ ನಾನಾ ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಇನ್ನಷ್ಟು ನಾವು ದಿನಪತ್ರಿಕೆಯಲ್ಲಿ ಬಂದಂತೆ ಓದೋಣ. ಇವತ್ತಿನ ಆರ್ಟಿಕಲಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇಲ್ಲಿ ಭಾರತ RCEPಯಿಂದ ವಿತ್ಡ್ರಾ ಮಾಡೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗೆ ಪುನಃ RCEPನ ಸೇರ್ಕೊಳ್ಳೋದ್ರ ಬಗ್ಗೆ ಭಾರತ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಭಾರತ ಯಾಕೆ RCEP ಸೇರ್ಕೊಳ್ಳಿಲ್ಲ ಅನ್ನೋದು ನಿಮ್ಮ ಈ ವರ್ಷದ ಎಕ್ಸಾಮ್ಗೆ ತುಂಬ ಮುಖ್ಯವಾಗಿರುವಂಥದ್ದು. ಪ್ರಿಲಿಮ್ಸ್ ಎಕ್ಸಾಮ್ಗೂ ಕೂಡ RCEP ಇನ್ಫಾರ್ಮೇಷನ್ ಮುಖ್ಯವಾಗಿರುವಂಥದ್ದು. RCEP ಅಂತ ಅಂದರೆ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್. ಇದರಲ್ಲಿ ಮೆಂಬರ್ ನೇಷನ್ಸ್ ಯಾವುದು ಅಂತ ನೋಡೋಣ. ಚೈನಾ, ಸೌತ್ ಕೊರಿಯಾ, ಜಪಾನ್, ಮಯನ್ಮಾರ್, ವಿಯೆಟ್ನಾಂ, ಲಾವೋಸ್, ಕಂಬೋಡಿಯಾ, ಫಿಲಿಪೈನ್ಸ್, ಬ್ರುನೈ, ಥೈಲ್ಯಾಂಡ್, ಮಲೇಷ್ಯಾ, ಸಿಂಗಾಪುರ್, ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲ್ಯಾಂಡ್. ಇದರ ನೀವು ಹೀಗೂ ನಾವು ಕೇಳ್ಕೊಬೋದು. ಏಷ್ಯನ್ ನೇಷನ್ಸ್ ಆಗಿರುವಂಥ 10 ನೇಷನ್ಸ್ ಪ್ಲಸ್ ಸೌತ್ ಕೊರಿಯಾ, ಜಪಾನ್, ಚೈನಾ, ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲ್ಯಾಂಡ್. ಈ RCEPಯ ಮೆಂಬರ್ ನೇಷನ್ಸ್ ಎಲ್ಲ ಸೇರಿ 30% ಅಷ್ಟು ಗ್ಲೋಬಲ್ ಎಕಾನಮಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಹಾಗೆ ಈ ಎಲ್ಲ ದೇಶಗಳು ಸೇರಿದ್ರೆ ಒಟ್ಟಾರೆ 2.2 ಬಿಲಿಯನ್ ಜನಸಂಖ್ಯೆ ಈ ಪ್ರದೇಶದಲ್ಲಿ ಇದೆ. ಸೊ RCEP ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಈ RCEP ಅಂದರೆ ಏನು? ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್. ಈ ಎಲ್ಲ ದೇಶಗಳ ಮಧ್ಯೆ ಇರುವಂಥ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್. ಇದ್ರ ಮೂಲಕ ಜಗತ್ತಿನ ಲಾರ್ಜೆಸ್ಟ್ ಟ್ರೇಡಿಂಗ್ ಬ್ಲಾಕ್ನ ರಚನೆ ಆಗ್ತಾ ಇದೆ. ಇದರ ಉದ್ದೇಶ ಏನು? ಇದಕ್ಕಿಂತ ಮುಂಚೆ ಕೂಡ ಅಂದರೆ RCEPಯ ರಚನೆಗೆ ಮುಂಚೆ ಕೂಡ ಈ ದೇಶಗಳ ಮಧ್ಯೆ ಟ್ರೇಡ್ ನಡೀತಾ ಇತ್ತು. ಆದರೆ ಅದರಲ್ಲಿ ಇನ್ನೂ ದಕ್ಷತೆಯನ್ನು ತೊಗೊಂಡು ಬರೋದಕ್ಕೆ RCEPಯ ರಚನೆ ಮಾಡ್ತಾ ಇದ್ದಾರೆ. ಈ ಎಲ್ಲ ದೇಶಗಳಲ್ಲಿ ಉತ್ಪನ್ನ ಆಗುವಂಥ ಸರಕುಗಳು, ಸೇವೆಗಳೇನಿರುತ್ತೆ ಅದು ಈ ಇಡೀ ಪ್ರದೇಶದಲ್ಲಿ ಅವೈಲಬಲ್ ಇರಬಹುದು RCEPಯ ಮೂಲಕ. ಆದರೆ ಭಾರತ ಈ ಮುಖ್ಯವಾಗಿರುವಂಥ ರೀಜನಲ್ ಗ್ರೂಪಿಂಗ್ RCEPಗೆ ಸೇರ್ಕೊಂಡಿಲ್ಲ. ಯಾಕೆ ಸೇರ್ಕೊಂಡಿಲ್ಲ? ಇದಕ್ಕೆ ಕೆಲವೊಂದು ಕಾರಣಗಳಿದೆ. ಈಗಾಗಲೇ ಚೀನಾವನ್ನು ಬಿಟ್ಟು ಭಾರತಕ್ಕೆ ಈ ಎಲ್ಲ ದೇಶಗಳ ಜೊತೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ ಇದೆ. ಆದರೆ ಸಮಸ್ಯೆ ಏನು ಅಂತಂದರೆ ಈ ಎಲ್ಲ ದೇಶಗಳ ಜೊತೆ ಭಾರತ ಜಾಸ್ತಿ ಇಂಪೋರ್ಟ್ ಮಾಡ್ತಾ ಇದೆ ಎಕ್ಸ್ಪೋರ್ಟ್ ಮಾಡೋಕ್ಕಿಂತ. ಅಂದರೆ ಬೈಲ್ಯಾಟ್ರಲ್ ಟ್ರೇಡ್ ಡಿಫಿಸಿಟ್ ಇದೆ, ಇಂಪೋರ್ಟ್ ಎಕ್ಸ್ಪೋರ್ಟ್ಗಿಂತ ಜಾಸ್ತಿ ಇರೋದ್ರಿಂದ. ಹಾಗಾಗಿ ಭಾರತದ ಡಿಮ್ಯಾಂಡ್ ಏನಾಗಿತ್ತು ಅಂದರೆ ಒಂದು ಆಟೋ ಟ್ರಿಗರ್ ಮೆಕ್ಯಾನಿಸಮ್ ಇರಬೇಕು. ಅಂದರೆ ಒಂದು ಮಿತಿ, ಒಂದು ಥ್ರೆಶೋಲ್ಡ್ನ ಹಾಕಿ ಅದಾದ ನಂತರ ಅಂದರೆ ಅಷ್ಟು ಇಂಪೋರ್ಟ್ ಆದ ನಂತರ ಡ್ಯೂಟೀಸ್ನ ಹಾಕಲಾಗೋದು ಅನ್ನೋ ಒಂದು ಮೆಕ್ಯಾನಿಸಮ್. ಆದರೆ RCEP ಈ ಆಟೋ ಟ್ರಿಗರ್ ಮೆಕ್ಯಾನಿಸಮ್ಗೆ ಒಪ್ಪಲಿಲ್ಲ. ಒಂದು ದೇಶ RCEPಯ ಮೆಂಬರ್ ಆದರೆ 15 ವರ್ಷದ ಒಳಗೆ ಇರುವಂಥ ಎಲ್ಲ ಟ್ಯಾರಿಫ್ ಲೆವೆಲ್ಸ್ನ ಝೀರೋ ಮಾಡಬೇಕಾಗತ್ತೆ. ಆದರೆ ಭಾರತದ ಡೈರಿ ಸೆಕ್ಟರ್, ಸ್ಟೀಲ್ ಸೆಕ್ಟರ್, ಹೀಗೆ ಕೆಲವೊಂದು ಸೆಕ್ಟರ್ಗೆ ಸಮಸ್ಯೆ ಆಗ್ಬೋದು. ಉದಾಹರಣೆಗೆ ಈಗ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಇವೆಲ್ಲ ಡೈರಿ ಸೆಕ್ಟರಲ್ಲಿ ತುಂಬ ಅಭಿವೃದ್ಧಿಯನ್ನು ಆಗಿರುವಂಥ ದೇಶಗಳು.
ಭಾರತದಲ್ಲಿ ಹೊರಗಡೆಯಿಂದ ಬರುವಂಥ ಡೈರಿ ಸೆಕ್ಟರ್ ಪ್ರಾಡಕ್ಟ್ಸ್ಗೆ 35% ಅಷ್ಟು ಟ್ಯಾರಿಫ್ ಹಾಕಲಾಗುತ್ತೆ, ಡ್ಯೂಟೀಸ್ ಹಾಕಲಾಗುತ್ತೆ. ಆದರೆ RCEP ಮೆಂಬರ್ ಏನಾದ್ರು ಭಾರತ ಆದರೆ ಅದನ್ನು ನಾಳೆ ಝೀರೋ ಮಾಡಬೇಕಾಗುತ್ತೆ. ನಮ್ಮ ಡೊಮೆಸ್ಟಿಕ್ ಡೈರಿ ಸೆಕ್ಟರ್ಗೆ ಇದರಿಂದ ತುಂಬ ಸಮಸ್ಯೆ ಆಗ್ಬೋದು. ಹಾಗಾಗಿ RCEPನ ಸೇರಿಕೊಂಡ್ರೆ ಭಾರತದ ಡೊಮೆಸ್ಟಿಕ್ ಇಂಡಸ್ಟ್ರಿಗೆ ತೊಂದರೆ ಆಗ್ಬೋದು ಅನ್ನೋ ಕಾರಣದಿಂದ ಭಾರತ RCEPನ ಸೇರ್ಕೊಂಡಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ, ಕೋವಿಡ್-19ಇಂದ ಈಗಾಗಲೇ ಸಾಕಷ್ಟು ದೇಶಗಳಲ್ಲಿ, ಭಾರತದಲ್ಲೂ ಕೂಡ ಆರ್ಥಿಕ ಸಮಸ್ಯೆಗಳು ಉಂಟಾಗ್ತಾ ಇದೆ. ಅದರಿಂದ ಹೊರಗೆ ಬರೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು RCEP ವಿಷಯದಲ್ಲಿ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ಕೇವಲ ನಮ್ಮ ಡೊಮೆಸ್ಟಿಕ್ ಮಾರ್ಕೆಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ಇಲ್ಲಿ ಸಮಸ್ಯೆ ಉಂಟಾಗ್ಬೋದು ಅಂತ. ಆದರೆ RCEP ಮೂಲಕ ನಮಗೆ ದೊಡ್ಡ ಮಾರ್ಕೆಟ್ ಬೇರೆ ದೇಶಗಳಲ್ಲಿ ಕೂಡ ಸಿಗುತ್ತೆ. ಸೊ ಅದನ್ನು ಗಮನಿಸಿ ನೋಡಿದ್ರೆ ನಾವು RCEPನ ಸೇರಬಹುದೇನೋ ಅಂತ ಅನಿಸುತ್ತೆ. ಹೀಗೆ ಹಲವಾರು ಕಾರಣಗಳು RCEP ಸೇರ್ಕೊಳ್ಳೋದಕ್ಕೆ ಕೂಡ ಇದೆ ಭಾರತಕ್ಕೆ. ಹಾಗಾಗಿ ಈ ಆರ್ಟಿಕಲಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ ಅಂದರೆ ಭಾರತ RCEPಯನ್ನು ಮತ್ತೆ ಸೇರ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಒತ್ತನ್ನು ಕೊಡ್ತಾ ಇದ್ದಾರೆ. ಇನ್ನು ಸ್ಥಿರತೆ ಬಗ್ಗೆ ಚರ್ಚೆ ಮಾಡೋದಾದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಪ್ರಾದೇಶಿಕವಾಗಿ ಅಂದರೆ ಏಷ್ಯಾದೊಳಗೆ ಸ್ಥಿರತೆ ಇರಬೇಕು ಅಂದರೆ ಅದು USA ಚೈನಾದ ಸಂಬಂಧದ ಮೇಲೆ ಡಿಪೆಂಡೆಂಟ್ ಆಗಿದೆ. ಈಗಾಗಲೇ ಜಗತ್ತಿಡೀ ಕೋವಿಡ್-19ಇಂದ ಬಳಲ್ತಾ ಇದೆ. ಇದರ ಮಧ್ಯದಲ್ಲಿ USA ಚೈನಾ ಮಧ್ಯೆ ಏನು ಟೆನ್ಷನ್ಸ್ ಜಾಸ್ತಿ ಆಗ್ತಾ ಇದೆ ಸಂಬಂಧದಲ್ಲಿ, ಅದು ಚಿಂತಾಜನಕವಾಗಿರೋದು ಅಂತ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಮಯನ್ಮಾರ್ ಬಗ್ಗೆ ಚರ್ಚೆ ಮಾಡೋದಾದರೆ ಮಯನ್ಮಾರಲ್ಲಿ ಮಿಲಿಟರಿ ಕೂಪ್ ನಡೀತು, ವೈಲೆನ್ಸ್ ನಡೀತಾ ಇದೆ. ಇದೆಲ್ಲದರ ಮಧ್ಯೆ ಆರ್ಥಿಕವಾಗಿ ಪರಿಸ್ಥಿತಿ ಹೀಗಿರಬೇಕಾದ್ರೆ ಸ್ಯಾಂಕ್ಷನ್ಸ್ ಆಗೋದು, ಎಕನಾಮಿಕ್ ಸ್ಯಾಂಕ್ಷನ್ಸ್ ಹಾಕೋದು ಕಠಿಣವಾಗುತ್ತೆ. ಹಾಗಾಗಿ ಮೊದಲು ಮಯನ್ಮಾರ್ ಒಳಗೆ ವೈಲೆನ್ಸ್ನ ನಿಲ್ಲಿಸಬೇಕು. ಅದಾದಮೇಲೆ ನ್ಯಾಷನಲ್ ಲೀಗ್ ಫಾರ್ ಡೆಮೋಕ್ರಸಿಯ ನೇತೃತ್ವವನ್ನು ತಗೊಂಡಿರುವಂಥ ಆಂಗ್ ಸಾನ್ ಸೂ ಕಿ ಅವರು ಹಾಗೂ ಈಗಿರುವಂಥ ಮಿಲಿಟರಿ ಲೀಡರ್ಶಿಪ್ ಮಧ್ಯೆ ಡೈರೆಕ್ಟಾಗಿ ಡೈಲಾಗ್ ನಡೆಸೋಕ್ಕೆ ಏಷ್ಯನ್ ನೇಷನ್ಸ್ ಎಲ್ಲ ಸೇರಿ ಪ್ರಯತ್ನ ಮಾಡಬೇಕು ಅಂತ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಹಾಗೆ ಏಷ್ಯನ್ ನೇಷನ್ಸ್ ಅಷ್ಟೇ ಅಲ್ಲ, ಈ ಪ್ರಯತ್ನದಲ್ಲಿ ಭಾರತ ಹಾಗೂ ಚೀನಾ ಈ ಎರಡೂ ದೇಶಗಳು ಕೂಡ ಪಾಲ್ಗೊಳ್ಬೇಕು ಅಂತ ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಈ ಆರ್ಟಿಕಲ್ ಒಳಗೆ RCEP ಜೊತೆ ಭಾರತ ಇನ್ನೊಂದು ರೀಜನಲ್ ಗ್ರೂಪಿಂಗ್ನ ಕೂಡ ಸೇರ್ಕೋಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. CPTPP ಅಂದರೆ ಕಾಂಪ್ರಿಹೆನ್ಸಿವ್ ಆ್ಯಂಡ್ ಪ್ರೋಗ್ರೆಸಿವ್ ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್. ಮುಂಚೆ TPP ಟ್ರಾನ್ಸ್ ಪೆಸಿಫಿಕ್ ಪಾರ್ಟ್ನರ್ಶಿಪ್ ಅಂತ ಇತ್ತು, ಅದು ಯಾವತ್ತೂ ಜಾರಿಗೆ ಬರಲಿಲ್ಲ. ಯಾಕೆಂದರೆ ಯುನೈಟೆಡ್ ಸ್ಟೇಟ್ಸ್ ಅದರಿಂದ ವಿಡ್ರಾ ಮಾಡ್ಕೊಂಡಿತ್ತು. ಅದರ ನಂತರ ಬಂದಿದ್ದು ಈ CPTPP. ಇದು 2018ನಲ್ಲಿ ಎಫೆಕ್ಟಿವ್ ಆಯಿತು. ಇದರಲ್ಲಿ ಮೆಂಬರ್ಸ್ ಇರುವಂಥದ್ದು ಜಪಾನ್, ವಿಯೆಟ್ನಾಂ, ಮಲೇಷ್ಯಾ, ಬ್ರುನೈ, ಸಿಂಗಪುರ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಚೈಲ್ಡ್, ಪೆರು, ಮೆಕ್ಸಿಕೋ ಹಾಗೂ ಕೆನಡಾ. RCEPಯ ರೀತಿಯಲ್ಲೇನೆ CPTPP ಕೂಡ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್. ಈ 11 ದೇಶಗಳೆಲ್ಲ ಸೇರಿ ಮಾಡ್ಕೊಂಡಿರುವಂಥ ಒಂದು FTA. ಇದಕ್ಕೆ ಇತ್ತೀಚೆಗಷ್ಟೇ ಫಿಲಿಪೈನ್ಸ್ ಹಾಗೂ ಯುನೈಟೆಡ್ ಕಿಂಗ್ಡಮ್ ಕೂಡ ಸೇರಬೇಕು ಅಂತ ತಮ್ಮ ಇಂಟ್ರೆಸ್ಟ್ನ ತೋರಿಸಿದ್ದಾವೆ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 3 ಇಂಡಿಯನ್ ಎಕಾನಮಿ ಕೆಳಗೆ ಬರುವಂಥದ್ದು ಇಂಡಿಯಾಸ್ ಪಬ್ಲಿಕ್ ಡೆಟ್ ಲೆವೆಲ್ ಅಮಾಂಗ್ ಹೈಯೆಸ್ಟ್ ಇನ್ ಎಮರ್ಜಿಂಗ್ ಎಕಾನಮೀಸ್. ಈ ಮಾತನ್ನು ಮೂಡೀಸ್ ಇನ್ವೆಸ್ಟರ್ ಸರ್ವಿಸ್ ಅನ್ನುವಂಥದ್ದು ಒಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ. ಈಗ ಒಬ್ಬರು ಸಾಲ ತೊಗೊಂಡ್ರೆ ಅವ್ರಿಗೆ ಆ ಸಾಲವನ್ನು ತೀರಿಸುವಂಥ ಎಷ್ಟು ಅರ್ಹತೆ ಇದೆ ಅಂತ ನಾವು ಹೇಳ್ಬೋದು ಅಲ್ವಾ. ಆ ಕೆಲಸವನ್ನು ದೇಶಗಳಿಗೆ ಮಾಡುವಂಥದ್ದು ಈ ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್. ಇವುಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಖ್ಯವಾಗಿರುವಂಥ ಒಂದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಮೂಡೀಸ್ ಇನ್ವೆಸ್ಟರ್ ಸರ್ವಿಸ್. ಈ ಏಜೆನ್ಸಿ ಭಾರತವು ಸೇರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥ 11 ಎಮರ್ಜಿಂಗ್ ಮಾರ್ಕೆಟ್ಸ್ನ ಪಬ್ಲಿಕ್ ಡೆಟ್ ಲೆವೆಲ್ ಬಗ್ಗೆ ಹೇಳ್ತಾ ಇದೆ. ಪಬ್ಲಿಕ್ ಡೆಟ್ ಅಂದರೆ ಏನು? ಗೌರ್ಮೆಂಟ್ ಡೆಬ್ಟ್. ಒಟ್ಟಾರೆ ಸರ್ಕಾರದ ಬಾಂಡ್ಸ್ ಹಾಗೂ ಸೆಕ್ಯೂರಿಟೀಸಲ್ಲಿ ಎಷ್ಟು ಸಾಲ ಇರುತ್ತೆ ಅದನ್ನು ಪಬ್ಲಿಕ್ ಡೆಟ್ ಅಂತ ಕರೀತಾರೆ. ಈ ಪಬ್ಲಿಕ್ ಡೆಟ್ ಜೊತೆಗೆ ಡೆಟ್ ಅಫೋರ್ಡಬಿಲಿಟಿ ಅಂದರೆ ಎಷ್ಟು ಸಾಲವನ್ನು ಒಂದು ಸರ್ಕಾರ ತೊಗೊಳಕ್ಕೆ ಸಾಧ್ಯ ಇದೆ, ಅದನ್ನು ತೀರ್ಸೋಕ್ಕೆ ಸಾಧ್ಯ ಇದೆ ಅಂತ ನೋಡೋದು ಈ ಡೆಟ್ ಅಫೋರ್ಡಬಿಲಿಟಿಯ ಮೂಲಕ. ಪ್ರಸ್ತುತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥ ಎಲ್ಲ ಎಮರ್ಜಿಂಗ್ ಎಕಾನಮೀಸ್ ಒಳಗೆ ಎಲ್ಲದಕ್ಕಿಂತ ಜಾಸ್ತಿ ಪಬ್ಲಿಕ್ ಡೆಟ್ ಲೆವೆಲ್ ಇರುವಂಥದ್ದು ಭಾರತದ್ದು. ಹಾಗೆ ಡೆಟ್ ಅಫೋರ್ಡಬಿಲಿಟಿ ಅಂತ ನಾವು ಈಗ ತಾನೇ ಏನು ಚರ್ಚೆ ಮಾಡಿದ್ವಿ, ಅದು ಕೂಡ ವೀಕೆಸ್ಟ್ ಭಾರತದ್ದು ಇದೆ ಅಂತ ಮೂಡೀಸ್ ಹೇಳ್ತಾ ಇದೆ. ಕಳೆದ ವರ್ಷ ಕೋವಿಡ್-19 ಆರಂಭ ಆದಾಗಿಂದನೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ವ್ಯವಸ್ಥೆ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದೀವಿ. ಈಗ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಕಮ್ಮಿ ಆಗಿದೆ, ಮನಿ ಸಪ್ಲೈ ಕಮ್ಮಿ ಆಗಿದೆ ಎಕಾನಮಿಯಲ್ಲಿ ಅಂತ ಅಂದಮೇಲೆ ಕ್ವಾಂಟಿಟೇಟಿವ್ ಈಸಿಂಗ್ ಮಾಡಲೇಬೇಕಾಗುತ್ತೆ. ಈ ಕ್ವಾಂಟಿಟೇಟಿವ್ ಈಸಿಂಗ್ನ ಮೂಲಕ ಆರ್ಥಿಕ ವ್ಯವಸ್ಥೆ ಒಳಗೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡಲಾಗುತ್ತೆ, ಮನಿ ಸಪ್ಲೈನ ಜಾಸ್ತಿ ಮಾಡುವಂಥ ಪ್ರಯತ್ನ ಮಾಡಲಾಗುತ್ತೆ. ಈಗ ಕೋವಿಡ್-19 ಟೈಮಲ್ಲಿ ಇದು ಅತಿ ಅವಶ್ಯಕ ಆಗಿದೆ. ಹಾಗಾಗಿ ಒಂದು ಕಡೆ ಕ್ವಾಂಟಿಟೇಟಿವ್ ಈಸಿಂಗ್ ನಡೀತಾ ಇದೆ, ಇನ್ನೊಂದು ಕಡೆ ಭಾರತದಲ್ಲಿ ಪಬ್ಲಿಕ್ ಡೆಟ್ ಜಾಸ್ತಿ ಆಗ್ತಾ ಇದೆ ಅಂತ ಮೂಡೀಸ್ನ ಈ ರಿಪೋರ್ಟ್ ಹೇಳ್ತಾ ಇದೆ. ಮುಂದೆ ಎಡಿಟೋರಿಯಲ್ ಆರ್ಟಿಕಲ್ಸ್ ಕಡೆ ಹೋಗೋಣ. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 3 ಇಂಡಿಯನ್ ಎಕಾನಮಿ ಕೆಳಗೆ ಬರುವಂಥ ಆರ್ಟಿಕಲ್ ಟ್ವಿನ್ ಟ್ರಬಲ್ಸ್. ಈ ಆರ್ಟಿಕಲ್ ಒಳಗೆ ಭಾರತದ ಆರ್ಥಿಕ ವ್ಯವಸ್ಥೆ ಒಳಗೆ ಪ್ರಸ್ತುತ ಇರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಇನ್ಫ್ಲೇಷನ್ ಅಂದರೆ ಏನು? ಜನರಲ್ ರೈಸ್ ಇನ್ ಪ್ರೈಸಸ್. ಕಳೆದ ತಿಂಗಳು ಅಂದರೆ ಮಾರ್ಚ್ನಲ್ಲಿ ಇನ್ಫ್ಲೇಷನ್ 5.52% ರೀಚ್ ಆಗಿತ್ತು. ಎಸ್ಪೆಷಲಿ ಪಲ್ಸಸ್ ಆ್ಯಂಡ್ ಎಡಿಬಲ್ ಆಯಿಲ್ಸ್, ಇದು ಪ್ರತಿಯೊಬ್ಬರ ಮನೆಯಲ್ಲೂ ಯೂಸ್ ಮಾಡುವಂಥ ಐಟಮ್ಸು. ಇವುಗಳಲ್ಲಿ ಇನ್ಫ್ಲೇಷನ್ ಆದಾಗ ತುಂಬ ಜಾಸ್ತಿ ಸಮಸ್ಯೆಯನ್ನು ಉಂಟು ಮಾಡೋ ಸಾಧ್ಯತೆ ಇರುತ್ತೆ.
ಪಲ್ಸಸ್ 13.3% ಅಷ್ಟು ಜಾಸ್ತಿ ಆಗಿದ್ರೆ ಆಯಿಲ್ಸ್ ಹಾಗೂ ಫ್ಯಾಟ್ಸ್ 24.9% ಅಷ್ಟು ಇನ್ಫ್ಲೇಷನ್ ಅನ್ನು ನೋಡಿದಾವೆ. ಹೀಗೆ ಆಹಾರದ ಬೆಲೆ ಜೊತೆಗೆ ಫ್ಯೂಯಲ್ನ ಕಾಸ್ಟ್ ಎರಡೂ ಜಾಸ್ತಿ ಆಗಿರೋದ್ರಿಂದ ಪ್ರೈಸ್ ಮೇಲೆ ಪ್ರೆಷರ್ ಬೀಳ್ತಾ ಇದೆ ಅಂತ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಹೇಳುತ್ತೆ. ಇದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಫ್ಯಾಕ್ಟ್ರಿ ಔಟ್ಪುಟ್ನ ನೋಡೋದಾದ್ರೆ ಅದು ಕೂಡ ಚಿಂತಾಜನಕವಾಗಿರುವಂತ ಪರಿಸ್ಥಿತಿಯಲ್ಲಿದೆ. IIP ಅಂತಂದ್ರೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಇದರೊಳಗೆ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಮೈನಿಂಗ್, ಎಲೆಕ್ಟ್ರಿಸಿಟಿ ಈ ಎಲ್ಲ ಸೆಕ್ಟರಲ್ಲಿ ಎಷ್ಟು ಔಟ್ಪುಟ್ ಇದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಒಂದು ಬ್ಯಾಸ್ಕೆಟ್ ಆಫ್ ಐಟಮ್ಸ್ ಇದ್ದು ಅದರಲ್ಲಿ ಉತ್ಪಾದನೆ ಎಷ್ಟು ಆಗ್ತಾ ಇದೆ ಅನ್ನೋದು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮೆಜರ್ ಮಾಡ್ತಾ ಇರುತ್ತೆ. NSO ಅಂದ್ರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ತಯಾರಿಸುವಂತ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ನ ಡೇಟಾ ಪ್ರಕಾರ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಒಳಗೆ ಹಾಗೂ ಎಲೆಕ್ಟ್ರಿಸಿಟಿ ಸೆಕ್ಟರ್ ಒಳಗೆ ಶ್ರಿಂಕ್ ಆಗಿರೋದನ್ನ ನೋಡ್ಬೋದು. ಅಂದ್ರೆ ಫ್ಯಾಕ್ಟ್ರಿ ಔಟ್ಪುಟ್ ಕಮ್ಮಿ ಆಗಿದೆ ಅಂತ ಅರ್ಥ. ಸೊ ಒಂದ್ ಕಡೆ ಫ್ಯಾಕ್ಟ್ರಿ ಔಟ್ಪುಟ್, ಇನ್ನೊಂದ್ ಕಡೆ ಇನ್ಫ್ಲೇಷನ್ ಎರಡೂ ಕೂಡ ನಡೀತಾ ಇದೆ. ಇದರಿಂದ ನಾವು ಮುಂದೆ ಹೇಗೆ ಹೋಗಬೇಕು? ಈಗ ರಾಬಿ ಹಾರ್ವೆಸ್ಟ್ ಬರೋದಿದೆ, ಅಂದರೆ ವಿಂಟ್ರಲ್ಲಿ ಏನು ಹಾಕಿರ್ತಾರೆ ಅದರ ಹಾರ್ವೆಸ್ಟ್ ಬರೋದಿದೆ. ಅದರಿಂದ ಸಪ್ಲೈ ಜಾಸ್ತಿ ಆಗಿ ಪಲ್ಸಸ್ನ ಈಗ ಏನು ಇನ್ಫ್ಲೇಷನ್ ನೋಡ್ತಾ ಇದ್ವಿ ಅದು ಕಮ್ಮಿ ಆಗ್ಬೋದು. ಹಾಗೆ ಎಡಿಬಲ್ ಆಯಿಲ್ನ ವಿಚಾರದಲ್ಲಿ ಡ್ಯೂಟೀಸ್ನ ಅಂದರೆ ಟ್ಯಾಕ್ಸಸ್ನ ಗೌರ್ಮೆಂಟ್ ಕಟ್ ಮಾಡಿ ಅದರಿಂದ ಪ್ರೈಸಸ್ ಕಮ್ಮಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದರೆ ಪ್ರಸ್ತುತ ಇರುವಂಥ ಸಂದರ್ಭಗಳು ಇರುವಂಥ ಆರ್ಥಿಕ ವ್ಯವಸ್ಥೆಯನ್ನು ನೋಡಿದ್ರೆ ಈಗಲೇ ಪ್ರೈಸ್ ಪ್ರೆಷರ್ಸ್ ಕಮ್ಮಿ ಆಗೋದಿಲ್ಲ, ಇನ್ಫ್ಲೇಷನ್ ಕಮ್ಮಿ ಆಗೋಲ್ಲ ಅಂತ ಕಾಣ್ತಾ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಏನಾದ್ರು ಕ್ರಮವನ್ನು ತಗೋಬೇಕು. ಅಂದರೆ ಇನ್ಫ್ಲೇಷನ್ನ ಹೇಗೆ ಕಮ್ಮಿ ಮಾಡ್ಬೋದು? ಟ್ಯಾಕ್ಸಸ್ನ ಕಮ್ಮಿ ಮಾಡಿ, ಪೆಟ್ರೋಲ್ ಪ್ರಾಡಕ್ಟ್ಸಿಂದ ಏನು ರೆವಿನ್ಯೂ ಬರ್ತಾ ಇರುತ್ತೆ ಸರ್ಕಾರಗಳಿಗೆ ಅದನ್ನು ಒಂದಿಷ್ಟು ಬಿಟ್ಕೊಟ್ರೆ ಇನ್ಫ್ಲೇಷನ್ ಕಮ್ಮಿ ಆಗ್ಬೋದು, ಪ್ರೈಸ್ ಪ್ರೆಷರ್ ಕಮ್ಮಿ ಆಗ್ಬೋದು. ಈಗ COVID-19 ಸೆಕೆಂಡ್ ವೇವ್ ಬೇರೆ ಬರ್ತಾ ಇದೆ. ಸೊ ಅದಕ್ಕೆ ಬೇಕಾಗುವಂಥ ಕ್ರಮಗಳನ್ನ ಸರ್ಕಾರ ತಗೊಳ್ಳೇಬೇಕಾಗುತ್ತೆ. ಅಂದರೆ ಕೆಲವೊಂದು ಜಾಗದಲ್ಲಿ ಕಂಟೈನ್ಮೆಂಟ್ ಮಾಡಬೇಕಾಗ್ಬೋದು, ಲಾಕ್ಡೌನ್ ಮಾಡಬೇಕಾಗ್ಬೋದು. ಇದರಿಂದ ಕೂಡ ಮತ್ತೆ ಆರ್ಥಿಕ ವ್ಯವಸ್ಥೆ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಹಾಗಾಗಿ ಅದರ ಜೊತೆಗೆ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಅಂದರೆ ಏನಾಗುತ್ತೆ, ಜನರ ಪರ್ಚೇಸಿಂಗ್ ಪವರ್ ಕಮ್ಮಿ ಆಗುತ್ತೆ. ಅಂದರೆ ನಮ್ಮ ಹಣದಿಂದ ನಾವು ಎಷ್ಟು ಕೊಂಡ್ಕೋಬಹುದು ಅದು ಕಮ್ಮಿ ಆಗುತ್ತೆ. ಹಾಗಾಗಿ ಓವರ್ ಆಲ್ ಆರ್ಥಿಕ ಸ್ಥಿರತೆ ಮೇಲೆ ಇದರಿಂದ ತುಂಬ ಪರಿಣಾಮ ಬೀಳುತ್ತೆ. ಹಾಗಾಗಿ ಈಗಲೇ ಪಾಲಿಸಿ ಮೇಕರ್ಸ್ ಎಚ್ಚೆತ್ಕೊಂಡು ಕೆಲವೊಂದು ಕ್ರಮಗಳನ್ನ ತಗೋಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಈ ಆರ್ಟಿಕಲಿಂದ ನಿಮಗೆ ಕೊಟ್ಟಿರುವಂಥ ಕೆಲವೊಂದು ಕಾನ್ಸೆಪ್ಟ್ಸ್ ಏನಿದೆ, ಇನ್ಫ್ಲೇಷನ್ ಅಂದರೆ ಏನು, ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂದರೆ ಏನು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನು, ಪರ್ಚೇಸಿಂಗ್ ಪವರ್ ಅಂದರೆ ಏನು, ಇನ್ಫ್ಲೇಷನ್ಗೂ ಪರ್ಚೇಸಿಂಗ್ ಪವರ್ಗೂ ಏನು ಸಂಬಂಧ. ಈಗ ನಮಗೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂದ ಫ್ಯಾಕ್ಟ್ರಿ ಔಟ್ಪುಟ್ ಬಗ್ಗೆ ಗೊತ್ತಾದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇಂದ ಜನರು ಏನು ಬಳಸ್ತಾ ಇರ್ತಾರೆ ಅದರ ದರ ಎಷ್ಟಿದೆ, ಇನ್ಫ್ಲೇಷನ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ಫ್ಲೇಷನ್ ಆಗ್ತಾ ಇದೆ ಅಂದರೆ ಏನರ್ಥ, ಈಗ ನನ್ನ ಹತ್ರ 10 ರೂಪಾಯಿ ಇದೆ, ನನಗೆ ಒಂದು ಪೆನ್ ಅವಶ್ಯಕತೆ ಇದೆ. ಆ ಪೆನ್ನ ದರ 12 ರೂಪಾಯಿ ಆಗಿದೆ ಅಂತಂದ್ರೆ ಏನು, ನನ್ನ ಹತ್ರ ಇರುವಂಥ 10 ರೂಪಾಯಿಂದ ನಾನು ಅದನ್ನು ಕೊಂಡ್ಕೊಳಕ್ಕೆ ಆಗಲ್ಲ. ಸೊ ಇನ್ಫ್ಲೇಷನ್ ಆಯಿತು ಅಂತಂದರೆ ನನ್ನ ಪರ್ಚೇಸಿಂಗ್ ಪವರ್ ಮೇಲೆ ಅದರಿಂದ ಪರಿಣಾಮ ಬಿತ್ತು ಅಲ್ವಾ. ಹಾಗಾಗಿ ಆರ್ಥಿಕ ವ್ಯವಸ್ಥೆ ಒಳಗೆ ಪರ್ಚೇಸಿಂಗ್ ಪವರ್ ಕಮ್ಮಿ ಆಗದೆ ಇರೋ ರೀತಿ ಮೇಂಟೈನ್ ಮಾಡ್ತಾ ಇರಬೇಕಾಗುತ್ತೆ. ಇದರಿಂದ ಆರ್ಥಿಕ ಸ್ಥಿರತೆಯೂ ಕೂಡ ಮೇಂಟೈನ್ ಆಗುತ್ತೆ. ಸೊ ಈ ಎಲ್ಲ ಕಾನ್ಸೆಪ್ಟ್ಸ್ ನಿಮ್ಮ ಪ್ರಿಲಿಮ್ಸ್ಗೆ, ನಿಮ್ಮ ಮೇನ್ಸ್ ಎಕ್ಸಾಮ್ಗೆ ತುಂಬ ಕ್ಲಾರಿಟಿಯಿಂದ, ಸ್ಪಷ್ಟತೆಯಿಂದ ನಿಮಗೆ ಗೊತ್ತಿರಲೇಬೇಕಾಗತ್ತೆ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್, ಎಡಿಟೋರಿಯಲ್ ಆರ್ಟಿಕಲ್, ವೈ ಲೆಸ್ ಮೇ ಬಿ ಮೋರ್ ಫಾರ್ ಇಂಡಿಯಾ ಆ್ಯಂಡ್ ಚೈನಾ, ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಭಾರತ ಹಾಗೂ ಚೀನಾದ ಸಂಬಂಧದ ಬಗ್ಗೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಮುಂದೆ ಹೇಗಿರಬೇಕು, ಯಾವ ವಿಷಯಗಳು ಪ್ರಧಾನವಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಐತಿಹಾಸಿಕವಾಗಿ ನೋಡೋದಾದ್ರೆ ಭಾರತ ಹಾಗೂ ಚೀನಾದ ಸಂಬಂಧಕ್ಕೆ ಯಾವಾಗಲೂ ಕೇಡ್ ತಂದಿರುವಂಥದ್ದು ಮಿಸ್ಪ್ಲೇಸ್ಡ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ತಾರೆ. ಅಂದರೆ ತಪ್ಪಾದ ನಿರೀಕ್ಷೆಗಳು. ಹೇಗೆ, ಉದಾಹರಣೆಗೆ 1950s ಯಾವಾಗ ಭಾರತ ಸ್ವತಂತ್ರವಾಯಿತು ಅದಾದ ನಂತರ ಭಾರತ ಹಾಗೂ ಚೀನಾದ ಸಂಬಂಧ ತುಂಬ ಚೆನ್ನಾಗಿತ್ತು. ಎರಡೂ ದೇಶಗಳು ನಾವು ಹಿಂದಿ ಚೀನಿ ಬಾಯ್ ಅಂತ ಹೇಳ್ತಿದ್ವಿ ಅಲ್ವಾ. ಆದರೂ ಕೂಡ 1962 ಯುದ್ಧ ಮಾಡಿದ್ವಿ ನಾವು. ಅದಾದ ನಂತರ ಇತ್ತೀಚೆಗಷ್ಟೇ 2018 ಕೂಡ ಭಾರತ ಹಾಗೂ ಚೀನಾದ ಸಂಬಂಧಗಳು ತುಂಬ ಚೆನ್ನಾಗಿ ನಡೀತಾ ಇತ್ತು. ಒಂದು ಕಡೆ ಮಮ್ಮಲ್ಲಪುರಮಲ್ಲಿ ಆಗಿತ್ತು, ಇನ್ನೊಂದು ಕಡೆ ವುಹಾನಲ್ಲಿ ಸಮಿಟ್ ಆಗಿತ್ತು. ಭಾರತ ಹಾಗೂ ಚೀನಾದ ಸಂಬಂಧ ಅತ್ಯುನ್ನತವಾಗಿ ನಡೀತಾ ಇದೆ ಅಂತ ಇರಬೇಕಾದ್ರೆ ಗಾಲ್ವನ್ ವ್ಯಾಲಿ ಕ್ಲಾಶ್ ಆಯಿತು. ಆದರೆ ಇಲ್ಲಿ ಸಮಸ್ಯೆ ಏನು ಅಂತಂದರೆ ಭಾರತ ಚೀನಾದಿಂದ ಏನು ನಿರೀಕ್ಷೆ ಮಾಡ್ತಾ ಇದೆ ಅದೇ ಸಮಸ್ಯೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ತಪ್ಪಾದ ನಿರೀಕ್ಷೆಗಳನ್ನ ಇಟ್ಕೊಂಡು ನಂತರ ಅದರಿಂದ ಡಿಸಪಾಯಿಂಟ್ ಆಗೋದ್ರ ಬದಲು ಭಾರತ ಹಾಗೂ ಚೀನಾದ ಸಂಬಂಧದ ಬಗ್ಗೆ ನಾವು ಪ್ರಾಕ್ಟಿಕಲ್ ಆಗಿ ರಿಯಲ್ ಇಶ್ಯೂಸ್ನ ನಾವು ಯೋಚನೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ರಿಯಲ್ ಇಶ್ಯೂಸ್ ಯಾವ್ಯಾವುದು? ಮೊದಲನೇದು ಬೌಂಡ್ರಿ ಇಶ್ಯೂ, ಎರಡನೇದು ಟ್ರೇಡ್ ಇಶ್ಯೂ, ಇನ್ನೊಂದು ಮಲ್ಟಿಲ್ಯಾಟ್ರಲ್ ಎಂಗೇಜ್ಮೆಂಟ್ ಇಶ್ಯೂ. ಇದ್ರ ಬಗ್ಗೆ ನಾವು ಒಂದೊಂದಾಗಿ ನೋಡ್ಕೋತಾ ಹೋಗೋಣ. ಮೊದಲಿಗೆ ಟ್ರೇಡ್ನ ಇಶ್ಯೂ ನೋಡೋದಾದರೆ, ಈಗ ಗಾಲ್ವನ್ ವ್ಯಾಲಿ ಕ್ಲಾಶ್ ನಡೀತು, ಅದಾದ ನಂತರ ಈಗ ಡಿಎಸ್ಕಲೇಷನ್ ಹತ್ರ ಹೋಗ್ತಾ ಇದ್ದೀವಿ. ಆದರೂ ಕೂಡ ಇನ್ನೂ ಅದು ಕಂಪ್ಲೀಟ್ಲಿ ಬಗೆಹರಿದಿಲ್ಲ. ಕ್ಲಾಶ್ ಆರಂಭ ಆಗಿ ಸಮಯ ಆಗಿ ಡಿಎಸ್ಕಲೇಷನ್ ಆರಂಭ ಆಗಿದ್ರು ಕೂಡ ನಮಗೆ ಚೀನಾ ಯಾಕೆ ಈ ಕ್ಲಾಶ್ ಮಾಡ್ತು ಅಂತಲೇ ಗೊತ್ತಿಲ್ಲ. ಆಕ್ರಮಣಕಾರಿಯಾಗಿ ಈ ಥರ ಒಂದು ಧೋರಣೆ ಮಾಡೋ ಅವಶ್ಯಕತೆ ಏನಿತ್ತು ಅಂತ ನಮಗೆ ಇನ್ನೂ ತಿಳಿದಿಲ್ಲ. ಹಾಗೆ ನೋಡಿದ್ರೆ ಭಾರತ ಹಾಗೂ ಚೀನಾದ ಸಂಬಂಧ ಶಾಂತಿಯುತವಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆದರೂ ಕೂಡ ಗಾಲ್ವನ್ ವ್ಯಾಲಿ ಕ್ಲಾಶ್ ನಡೀತು ಅಂದರೆ ಅದಕ್ಕೆ
ಅದಕ್ಕೆ 2 ಕಾರಣಗಳಿರ್ಬೋದು. ಮೊದಲನೇದು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಹತ್ರ ನಿಧಾನವಾಗಿ ಭಾರತವನ್ನು ಹಿಂದೆ ಹಾಕೋದು, ಅಥವಾ ಒಂದು ಸ್ಟ್ರಾಟಜಿಕ್ ಮೆಸೇಜ್ನ ಕೊಡೋದು. ಅಂದರೆ ಚೀನಾ ತನ್ನ ಬಲವನ್ನು ತೋರಿಸ್ಕೊಳೋದಕ್ಕೆ ಇಂಡೈರೆಕ್ಟಾಗಿ ಈ ಕೆಲಸವನ್ನು ಕೂಡ ಮಾಡಿರ್ಬೋದು. ಇವೆರಡರಲ್ಲಿ ಯಾವುದೇ ಕಾರಣ ಇದ್ರೂ ಕೂಡ ಈಗ ಸ್ಪಷ್ಟ ಆಗ್ತಾ ಇರೋದು ಒಂದು ವಿಷಯ ಏನು ಅಂತಂದರೆ, ಈಗಲೇ ಗಡಿ ಸಮಸ್ಯೆಗೆ ನಮಗೆ ಪರಿಹಾರ ಸಿಗೋದಿಲ್ಲ. ಇದು ಮುಂದಿನ ಜನ್ರೇಷನ್ ತನಕ ಕೂಡ ಮುಂದೆ ಹೋಗ್ಬೋದು. ಹಾಗಿದ್ರೆ ಭಾರತ ಹಾಗೂ ಚೀನಾ ಹೇಗೆ ಮುಂದುವರಿಬೇಕು? ಈಗ ದೇಶಗಳ ಮಧ್ಯೆ 100% ಶಾಂತಿ ಇಲ್ಲ ಅಂತಂದರೆ ಜಗಳ ಆಡ್ತಾ ಇದ್ದಾವೆ ಅಂತಲೇ ಅರ್ಥ ಅಲ್ಲ. ನಾವು ನಿಧಾನವಾಗಿ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಹತ್ರ ಅಟ್ಲೀಸ್ಟ್ ಸೆನ್ಸಿಟಿವ್ ಸ್ಪಾಟ್ಸಿಂದ ಆರಂಭ ಆಗಿ 2 ದೇಶಗಳು ಜೊತೆಗೆ ಸಹಕಾರದಿಂದ ಪ್ಯಾಟ್ರೋಲಿಂಗ್ನ ನಡೆಸಿ ಇರುವಂಥ ಸಮಸ್ಯೆಗೆ ನಿಧಾನವಾಗಿ ಸಮಾಧಾನವನ್ನು ಕಂಡುಕೊಳ್ಳೋ ಅಂತ ಒಂದು ಪ್ರಯತ್ನವನ್ನು ಮಾಡ್ಬೋದು ಅಂತ ಇವರು ಹೇಳ್ತಾ ಇದ್ದಾರೆ. ಇದು ಗಡಿ ವಿಚಾರ ಆಯಿತು. ಈಗ ಟ್ರೇಡ್ನ ಹತ್ರ ಹೋಗೋದಾದರೆ ಭಾರತ ಹಾಗೂ ಚೀನಾ ಮಧ್ಯ ಲಾಸ್ಟ್ ಇಯರ್ ಗ್ಯಾಲ್ವಾನ್ ವ್ಯಾಲಿ ಕ್ಲಾಶ್ ಆದರೂ, COVID-19ನ ಸಮಸ್ಯೆ ಇದ್ರೂ ಕೂಡ ಟ್ರೇಡ್ $87.6 ಬಿಲಿಯನ್ ಅಷ್ಟು ನಡೆದಿದೆ. ಮೆಷಿನರಿಯಲ್ಲಿ ನಡೆದಿದೆ, ಮೆಡಿಕಲ್ ಎಕ್ವಿಪ್ಮೆಂಟಲ್ಲಿ ನಡೆದಿದೆ. ಇನ್ನೊಂದು ಕಡೆ ಚೀನಾದ ಒಂದು ಮೊಬೈಲ್ ಕಂಪನಿ ವಿವೋ, ಇದು ಭಾರತದ ಬಿಗ್ಗೆಸ್ಟ್ ಕ್ರಿಕೆಟ್ ಟೂರ್ನಮೆಂಟ್ನ ಸ್ಪಾನ್ಸರ್ ಆಗಿತ್ತು. ಅದನ್ನು ಸಸ್ಪೆಂಡ್ ಮಾಡಲಾಗಿತ್ತು, ಮತ್ತೆ ಈ ವರ್ಷ ಅದನ್ನು ರಿಸ್ಟೋರ್ ಮಾಡಿದ್ದಾರೆ. ಭಾರತ ಹಾಗೂ ಚೀನಾದ ಮಧ್ಯ ಆರ್ಥಿಕ ಸಂಬಂಧಗಳ ವಿಷಯ ಬಂದಾಗ 100% ಯಾವುದೇ ಸಮಸ್ಯೆ ಆದರೂ ಅದನ್ನು ನಿಲ್ಲಿಸೋದು ತಪ್ಪಾಗುತ್ತೆ. ಅದು ರಿಯಲಿಸ್ಟಿಕ್ ಕೂಡ ಆಗೋದಿಲ್ಲ. ಹಾಗಾಗಿ ಮೊದಲು 2 ದೇಶಗಳು ಭಾರತ ಹಾಗೂ ಚೀನಾ ಯಾವ ಯಾವ ವಿಷಯದಲ್ಲಿ ಸಹಕಾರ ಮಾಡಬೇಕು ಅಂತ ತೀರ್ಮಾನ ಮಾಡಬೇಕು. ಅಂದರೆ ಕೆಲವೊಂದು ವಲಯಗಳಲ್ಲಿ ಭದ್ರತೆಯ ಇಶ್ಯೂ ಬರಲ್ಲ, ಆ ರೀತಿ ಇರುವಂಥ ವಲಯಗಳು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಕ್ಲೀನ್ ಎನರ್ಜಿ ಇರ್ಬೋದು, ಸೋಲಾರ್ ಹಾಗೂ ವಿಂಡ್ ಎನರ್ಜಿಗೆ ಸಂಬಂಧಪಟ್ಟಂತೆ ಈ ರೀತಿ ಇರುವಂಥ ವಲಯಗಳಲ್ಲಿ ನಾವು ಸಹಕಾರವನ್ನು ಮಾಡಬೇಕು ಅಂತ 2 ದೇಶಗಳು ಸೇರಿ ತೀರ್ಮಾನ ಮಾಡಬೇಕು. ಹಾಗೆ ಭಾರತ ಕೂಡ ನೀತಿ ಮಾಡ್ಬೇಕಾದ್ರೆ, ಈಗ 5G ಮೇಲೆ ನೀತಿ ಮಾಡ್ಬೇಕಾದ್ರೆ ನಾವು ಚೀನಾವನ್ನು ಯೋಚನೆ ಮಾಡೋದು ತಪ್ಪಾಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೇನು ಸರಿ ಹೋಗುತ್ತೆ, ನಮ್ಮ ಇಂಟ್ರೆಸ್ಟ್ಗಳ ರಕ್ಷಣೆ ಮಾಡೋದಕ್ಕೆ ನಾವು ಪಾಲಿಸಿ ಮಾಡಬೇಕೆ ಹೊರತು ಎಲ್ಲದನ್ನು ನಾವು ಚೈನಾನ ಕೌಂಟರ್ ಮಾಡೋದಕ್ಕೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಬಾರ್ದು ಅಂತ ಕೂಡ ಇಲ್ಲಿ ಕ್ವಶನ್ ಮಾಡ್ತಾ ಇದ್ದಾರೆ. ಸೊ ಗಡಿ ವಿಚಾರ ಆಯಿತು, ನಂತರ ಟ್ರೇಡ್ನ ವಿಚಾರ ಆಯಿತು. ಈಗ ಬೇರೆ ಥರ್ಡ್ ಪಾರ್ಟಿ ಎಂಗೇಜ್ಮೆಂಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಯಾಕೆ ಥರ್ಡ್ ಪಾರ್ಟಿ ಎಂಗೇಜ್ಮೆಂಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ? ಭಾರತ ಹಾಗೂ ಚೀನಾದ ಮಧ್ಯ ಯಾವಾಗಲೂ ಇರೋವಂಥ ಸಮಸ್ಯೆ ಅಂದರೆ ಯುನೈಟೆಡ್ ಸ್ಟೇಟ್ಸ್ಗೆ ಭಾರತ ಹತ್ತಿರ ಆಗ್ತಿದೆಯೇನೋ ಅನ್ನೋ ಒಂದು ದೃಷ್ಟಿಕೋನದಿಂದ ಚೀನಾ ಭಾರತವನ್ನು ನೋಡ್ತಾ ಇದೆ. ಇದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಈಗ ನಾವು ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ನಡೆಸ್ತಾ ಇದ್ದೀವಿ. ಭಾರತ, USA, ಆಸ್ಟ್ರೇಲಿಯಾ, ಜಪಾನ್ ಇವು 4 ಕೂಡ ಈ ಇಂಡೋ ಪೆಸಿಫಿಕ್ ರೀಜನಲ್ಲಿ ಸಹಕಾರದ ಬಗ್ಗೆ ಒಂದು ಗ್ರೂಪನ್ನು ಮಾಡಿಕೊಂಡು ಚರ್ಚೆ ಮಾಡ್ತಾ ಇದ್ದಾವೆ. ಹಾಗೆ ಮಲಬಾರ್ ಎಕ್ಸಸೈಸಲ್ಲಿ ನಾವು ಭಾರತ, USA, ಜಪಾನ್ ಮುಂಚೆ ಇದ್ದಿದ್ದು, ಅದರಲ್ಲಿ ಆಸ್ಟ್ರೇಲಿಯನ್ ಕೂಡ ಸೇರಿಸ್ಕೋತಾ ಇದ್ದೀವಿ. ಸೊ ಇದೆಲ್ಲ ಚೀನಾಗೆ ಒಂದು ರೀತಿ ಚಿಂತಾಜನಕವಾಗಿರುವಂಥದ್ದು. ಚೀನಾನ ಕೌಂಟರ್ ಮಾಡೋದಕ್ಕೆ ಭಾರತ ಹೇಗೆ ಮಾಡ್ತಾ ಇದೆ ಅಂತ ಕಾಣುವಂಥದ್ದು. ಹಾಗೆ ಭಾರತ ಕೂಡ ಚೀನಾ ಬೇರೆ ದೇಶಗಳ ಜೊತೆ, ಈಗ ಅಫ್ಘಾನಿಸ್ತಾನಲ್ಲಿ ಏನು ನಡೀತಾ ಇದೆ, ಪೀಸ್ ಪ್ರೊಸೆಸ್ ನಡೀತಾ ಇದೆ, ಆದರೆ ಅದರಲ್ಲಿ ಭಾರತ ಭಾಗವಹಿಸ್ತಿಲ್ಲ, ಚೀನಾ ಇದೆ. ಹೀಗೆ ಮಲ್ಟಿಲ್ಯಾಟ್ರಲ್ ಅಂದರೆ ಭಾರತ ಹಾಗೂ ಚೀನಾ ಬೇರೆ ದೇಶಗಳ ಜೊತೆ ಹೇಗೆ ಸಂಬಂಧಗಳನ್ನ ಇಟ್ಕೋತಾ ಇದೆ, ಅದು ಭಾರತ ಹಾಗೂ ಚೀನಾದ ಸಂಬಂಧದ ಮೇಲೆ ಪರಿಣಾಮ ಬೀಳ್ತಾ ಇದೆ. ಇದನ್ನು ಮೊದಲು ಗುರುತಿಸಿ 2 ದೇಶಗಳು ಅದನ್ನು ಬಗೆಹರಿಸೋ ಪ್ರಯತ್ನ ಮಾಡಬೇಕು. ಈಗ ಭಾರತ ಹಾಗೂ ಚೀನಾ ಇರುವಂಥ ಬ್ರಿಕ್ಸ್ ಇರ್ಬೋದು, ಈ ರೀತಿ ಇರುವಂಥ ಬೇರೆ ಸಂಸ್ಥೆಗಳಿಗೆ, ಗ್ರೂಪಿಂಗ್ಸ್ಗೆ ಬೆಲೆ ಯಾವಾಗ ಸಿಗುತ್ತೆ ಅಂದರೆ ಭಾರತ ಹಾಗೂ ಚೀನಾದ ಸಂಬಂಧ ಚೆನ್ನಾಗಿರ್ಬೇಕಾರೆ. ಸೊ ಅಂಥ ಪ್ಲ್ಯಾಟ್ಫಾರ್ಮ್ಸ್ ಏನಿದೆ ಅದಕ್ಕೆ ಮತ್ತೆ ನಾವು ಬೆಲೆ ಕೊಡೋಕ್ಕೆ ಆರಂಭ ಮಾಡಬೇಕು. ಅಫ್ಘಾನಿಸ್ತಾನಲ್ಲೂ ಕೂಡ ಭಾರತ ಪಾಲ್ಗೊಳ್ಳೋ ಥರ ಒಂದು ಕ್ರಮವನ್ನು ಮಾಡ್ಕೋಬೋದು. ಹೀಗೆ ಈ 3 ವಿಚಾರದಲ್ಲಿ, ಗಡಿ ಸಮಸ್ಯೆ ಇರ್ಬೋದು, ಟ್ರೇಡ್ ವಿಚಾರ ಇರ್ಬೋದು, ಮಲ್ಟಿಲ್ಯಾಟ್ರಲ್ ಎಂಗೇಜ್ಮೆಂಟ್ಸ್ ಇರ್ಬೋದು, ಈ 3 ವಿಚಾರದಲ್ಲೂ ಭಾರತ ಹಾಗೂ ಚೀನಾ ಹೇಗೆ ಕ್ರಮಗಳನ್ನ ತಗೋಬೇಕು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಜಾಸ್ತಿ ಇವರು ಹೇಳ್ತಾ ಇರೋದೇನು, 2 ದೇಶಗಳ ಮಧ್ಯ ಎಸ್ಪೆಷಲಿ ಭಾರತದ ಕಡೆಯಿಂದ ಚೀನಾದಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅದು ತಪ್ಪಾಗಿ ಇಟ್ಕೋಬಾರ್ದು. ಎಷ್ಟು ಬೇಕು ಅಷ್ಟೇ ಇಟ್ಕೊಂಡು ಪ್ರಾಕ್ಟಿಕಲ್ ಆಗಿ ಈ ಸಂಬಂಧವನ್ನು ಮುಂದೆ ನಡೆಸ್ಕೊಂಡು ಹೋಗಬೇಕು ಅಂತ ಈ ಆರ್ಟಿಕಲಿಂದ ನಾವು ಅರ್ಥೈಸ್ಕೋಬೋದು. ನಿಮ್ಮ ಪರೀಕ್ಷೆಗೆ ನಿಮಗೆಲ್ಲ ಗೊತ್ತಿರುತ್ತೆ, ಭಾರತ ಹಾಗೂ ಚೀನಾದ ಸಂಬಂಧ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮೇನ್ಸಲ್ಲಿ ಎಸ್ಸೆ ಬರ್ಬೋದು, ಪ್ರಶ್ನೆ ಬರ್ಬೋದು. ಈ ಆರ್ಟಿಕಲಲ್ಲಿ ತುಂಬ ಚೆನ್ನಾಗಿ ಒಂದು ಫ್ಯೂಚರಿಸ್ಟಿಕ್ ಪರ್ಸ್ಪೆಕ್ಟಿವಿಂದ ಕೊಟ್ಟಿದ್ದಾರೆ, ಏನೇನು ಭಾರತ ಮಾಡಬಹುದು ಅಂತ. ಇದು ನಿಮಗೆ ಇಂಟರ್ವ್ಯೂಲ್ಲೂ ಹೆಲ್ಪ್ ಆಗುತ್ತೆ, ಮೇನ್ಸ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ಪ್ರಶ್ನೆ ಬಂದಾಗ ನಿಮಗೆ ಸೊಲ್ಯೂಷನ್ ಕೊಡಬೇಕು ಅಂತ ಇದ್ದಾಗ ಈ ಆರ್ಟಿಕಲಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು, ಆ ವಿಚಾರವನ್ನು ತುಂಬ ಸ್ಪಷ್ಟವಾಗಿ ಬರೆದು ನಿಮ್ಮ ಆನ್ಸರ್ನ ನೀವು ಚೆನ್ನಾಗಿ ಮಾಡ್ಕೋಬೋದು. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಎಡಿಟೋರಿಯಲ್ ಆರ್ಟಿಕಲ್ ನ್ಯಾವಿಗೇಷನ್ ವಿತ್ ಪರ್ಮಿಷನ್, ಜನರಲ್ ಸ್ಟಡೀಸ್ ಪೇಪರ್ 2, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥ ಆರ್ಟಿಕಲ್ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಲಾ ಆಫ್ ಸಿ ಬಗ್ಗೆ ಹಾಗೂ ಭಾರತ ಹಾಗೂ USA ಸಂಬಂಧದ ಬಗ್ಗೆ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಾವು ಇತ್ತೀಚೆಗಷ್ಟೇ ಸೌತ್ ಚೈನಾ ಸಿ ಡಿಸ್ಪ್ಯೂಟ್ನ ವಿಷಯದಲ್ಲಿ UNCLOS ಬಗ್ಗೆ ವಿವರವಾಗಿ ತಿಳ್ಕೊಂಡಿದ್ವಿ.
ಈ ಲಾ ಆಫ್ ಸಿ ಮೂಲಕ ಒಂದು ದೇಶದ ಗಡಿಯ ಪಕ್ಕದಲ್ಲಿ ಏನು ನೀರಿನ ಪ್ರದೇಶ ಇರುತ್ತೆ ಅದರ ಮೇಲೆ ಎಷ್ಟು ಆ ದೇಶಕ್ಕೆ ಹಕ್ಕಿದೆ ಅನ್ನೋದ್ರ ಬಗ್ಗೆ ಝೋನ್ಸ್ನ ಕೊಟ್ಟು ಅದಕ್ಕೆ ಲೀಗಲ್ ಸ್ಟೇಟಸ್ನ ಕೊಟ್ಟಿದ್ದೀವಿ. ಈಗ ಟೆರಿಟೋರಿಯಲ್ ವಾಟರ್ಸ್, ಕಂಟಿಗ್ಯೂಸ್ ಝೋನ್, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ನಮಗೆ ಇಲ್ಲಿ ಮುಖ್ಯವಾಗಿರೋದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಇದು 200 ನಾಟಿಕಲ್ ಮೈಲ್ಸ್ ಗಡಿ ಇಲ್ಲಿದೆ ಅಂತಂದರೆ ಇಷ್ಟು ಜಾಗದಲ್ಲಿ ಇರುವಂಥ ವಾಟರ್ಸ್ ಏನಿದೆ ಅದರ ಮೇಲೆ ಹಕ್ಕು ಇಲ್ಲಿ ಇರುವಂಥ ದೇಶದ ಮೇಲೆ ಇರುತ್ತೆ. ಈಗ ಇದ್ರ ಬಗ್ಗೆ ಬಂದಿರುವಂಥ ವಿವಾದ ಏನು ಸಮಸ್ಯೆ ಅಂತ ನೋಡೋಣ. ಏಪ್ರಿಲ್ 7 ಅಂದರೆ ಇತ್ತೀಚೆಗಷ್ಟೇ US ಸೆವೆಂತ್ ಫ್ಲೀಟ್ ಡೆಸ್ಟ್ರಾಯರ್ ಒಂದು ಫ್ರೀಡಮ್ ಆಫ್ ನ್ಯಾವಿಗೇಷನ್ ಆಪರೇಷನ್ನ ನಡೆಸ್ತು. ಎಲ್ಲಿ ನಡೆಸ್ತು? ಲಕ್ಷದ್ವೀಪ್ ಐಲ್ಯಾಂಡ್ಸ್ನಿಂದ ಪಶ್ಚಿಮ ಭಾಗದಲ್ಲಿ ಇರುವಂಥ 130 ನಾಟಿಕಲ್ ಮೈಲ್ಸ್ ಇಷ್ಟು ಜಾಗದ ಒಳಗೆ ನಡೆಸ್ತು. ನಾವು 200 ನಾಟಿಕಲ್ ಮೈಲ್ಸ್ ಒಳಗೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಹೇಳ್ತೀವಲ್ವಾ. ಸೊ ಲಕ್ಷದ್ವೀಪ್ ಐಲ್ಯಾಂಡ್ಸಿಂದ 200 ನಾಟಿಕಲ್ ಮೈಲ್ಸ್ ತನಕ ಇರೋದು ಭಾರತದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. ಆದರೆ ಈ ಪ್ರದೇಶದಲ್ಲಿ ಒಂದು ಮಿಲಿಟರಿ ಎಕ್ಸಸೈಸ್ನ USA ನಡೆಸಿದೆ. ಅದನ್ನು ಭಾರತವನ್ನು ಕೇಳಿದೆ ಅಂತಂದರೆ ಅದು ಅಂತಾರಾಷ್ಟ್ರೀಯ ಕಾನೂನು ಏನಿದೆ ಅದರ ವಿರುದ್ಧವಾಗಿದೆ ಅನ್ನೋದು ಭಾರತದ ನಿಲುವು. ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ದ ಲಾ ಆಫ್ ಸಿ ಪ್ರಕಾರ ಇಟ್ ಡಸ್ ನಾಟ್ ಆಥರೈಸ್ ಅದರ್ ಸ್ಟೇಟ್ಸ್ ಟು ಕ್ಯಾರಿ ಔಟ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂಡ್ ಆನ್ ಕಾಂಟಿನೆಂಟಲ್ ಶೆಲ್ಫ್ military exercises or maneuvers, in particularly those involving use of weapons or explosive without the consent of the coastal state. ಅಂದರೆ ನಮ್ಮ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಒಳಗೆ ಈ ರೀತಿ ಒಂದು ಮಿಲಿಟರಿ ಎಕ್ಸಸೈಸ್ ಎಸ್ಪೆಷಲಿ ವೆಪನ್ರಿ ಎಕ್ಸ್ಪ್ಲೋಸಿವ್ಸ್ಗೆ ಸಂಬಂಧಪಟ್ಟಂತೆ ಕನ್ಸೆಂಟ್ ಇಲ್ಲದೆ, ಒಪ್ಪಿಗೆ ಇಲ್ಲದೆ ಮಾಡೋದು ಇಲ್ಲೀಗಲ್ ಆಗುತ್ತೆ ಅಂತ UNCLOS ಇದೆ ಅಂತ ಭಾರತ ಹೇಳ್ತಾ ಇದೆ. ಆದರೆ USA ಪ್ರಕಾರ ಈಗ ಅವರು ನಡೆಸಿದಂತಹ ಏನು ಫ್ರೀಡಮ್ ಆಫ್ ನ್ಯಾವಿಗೇಷನ್ ಆಪರೇಷನ್ ಇದೆ ಆ ಥರದ ಒಂದು ಆಪರೇಷನ್ ನಡೆಸೋದಕ್ಕೆ ಆ ದೇಶದ ಅಂದರೆ ಇಲ್ಲಿ ಭಾರತದ ಕನ್ಸೆಂಟ್, ಒಪ್ಪಿಗೆಯ ಅವಶ್ಯಕತೆಯೇ ಇಲ್ಲ ಅಂತ USA ನಿಲುವಾಗಿದೆ. ಹೀಗೆ ಭಾರತ ಹಾಗೂ USA ತಗೊಂಡಿರುವಂಥ ಎರಡು ನಿಲುವುಗಳಿಂದ ಈಗ ಸಮಸ್ಯೆ ಉಂಟಾಗಿದೆ. ನಿಮ್ಮ ಪರೀಕ್ಷೆಗೆ ತುಂಬ ಮುಖ್ಯವಾಗಿರೋ ವಿಚಾರ ನೀವು ನೆನ್ಪಿಟ್ಕೋಬೇಕಾಗಿರೋದು ಏನಂದರೆ UNCLOS ಏನಿದೆ, ಲಾ ಆಫ್ ಸಿಯ ಕನ್ವೆನ್ಷನ್ ಏನಿದೆ ಅದಕ್ಕೆ ಭಾರತ ಪಾರ್ಟಿ ಆಗಿದೆ, ಆದರೆ USA ಅದಕ್ಕೆ ಪಾರ್ಟಿ ಆಗಿಲ್ಲ. ತುಂಬ ಮುಖ್ಯವಾಗಿರುವಂಥ ವಿಚಾರ. ಹಾಗೆ ಈ ಸಮಸ್ಯೆ ಇನ್ನೂ ಜಟಿಲವಾಗುವ ಕಾರಣ ಏನು ಅಂತಂದರೆ ಕೆಲವೊಂದು ಆರ್ಟಿಕಲ್ಸ್ ಏನು UNCLOS ಅಲ್ಲಿದೆ ಅದರಲ್ಲಿ ಇರುವಂಥ ಇಂಟರ್ಪ್ರಿಟೇಷನ್ಸಿಂದ ಕನ್ಫ್ಯೂಷನ್ ಜಾಸ್ತಿ ಆಗಿರೋದು ಕೂಡ ಉಂಟು. ಹಾಗಾದರೆ ಈ ಸಮಸ್ಯೆಯನ್ನು ನಾವು ಹೇಗೆ ಬಗೆಹರಿಸ್ಕೋಬೇಕು? ಮೊದಲು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಒಳಗೆ ನಾನ್ ಕನ್ಸೆನ್ಶುವಲ್ ಮಿಲಿಟರಿ ಆಕ್ಟಿವಿಟಿನ ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದರ ಬಗ್ಗೆ ಒಂದು ನಾವು ಒಪ್ಪಿಗೆಗೆ ಬರಬೇಕು. ಯಾವುದೇ ದೇಶ ಮಿಲಿಟರಿ ಎಕ್ಸಸೈಸಸ್ ಇನ್ನೊಂದು ದೇಶದ EEZ ಅಲ್ಲಿ ನಡೆಸಬೇಕು ಅಂತಂದರೆ ಆ ದೇಶದ ಆ ಕೋಸ್ಟಲ್ ಸ್ಟೇಟ್ನ ಕನ್ಸಲ್ಟೇಷನ್ ಅದರ ಒಪ್ಪಿಗೆ ತಗೊಂಡೇ ಮಾಡಬೇಕಾಗೋದು ಅತಿ ಅವಶ್ಯಕ ಆಗುತ್ತೆ. ನಾವು ಎಲ್ಲರಿಗಿಂತ ಜಾಸ್ತಿ ಪ್ರಾಮುಖ್ಯತೆಯನ್ನು ಅಂತಾರಾಷ್ಟ್ರೀಯ ಶಾಂತಿ ಹಾಗೂ ಭದ್ರತೆಗೆ ಕೊಡಬೇಕಾಗುತ್ತೆ. ಹಾಗಾಗಿ ಭಾರತ ಹಾಗೂ USA ಮೊದಲು ಇರುವಂಥ ಸಮಸ್ಯೆಯನ್ನು ಶಾಂತಿಯುತವಾಗಿ ಬಗೆಹರಿಸ್ಕೋಬೇಕು, ಮಾತುಕತೆಯನ್ನು ನಡೆಸಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥ ಮ್ಯಾರಿಟೈಮ್ ಏರಿಯಾ ಬಗ್ಗೆ ಕಾನೂನು ತರೋದು ಅಷ್ಟು ಸುಲಭವಲ್ಲ. ಸೊ UNCLOSನ ಮುಖಾಂತರ ಏನು ಲಾ ಆಫ್ ಸಿ ಮಾಡಿದ್ದೀವಿ ಅದು ತುಂಬ ಸಂಕೀರ್ಣವಾಗಿರುವಂಥದ್ದು. ಸೊ ಅದರಲ್ಲಿ ಏನೇ ಸಮಸ್ಯೆ ಇದ್ರೂ ಅದನ್ನು ನಿಧಾನವಾಗಿ ಬಗೆಹರಿಸ್ಕೋಬೇಕು. ಇಷ್ಟು ವರ್ಷದ ಶ್ರಮಗಳ ನಂತರ ಬಂದಿರೋದು ಈ ಕಾನೂನು ಲಾ ಆಫ್ ಸಿ. ಹಾಗಾಗಿ ಏನೇ ಸಮಸ್ಯೆ ಬಂದರೂ ಬಗೆಹರಿಸ್ಕೋಬೇಕು, ಅದನ್ನು ವ್ಯರ್ಥ ಆಗದೆ ಇರೋ ಥರ ನೋಡ್ಕೋಬೇಕು ಅಂತ ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಗೆ ಈ ಆರ್ಟಿಕಲಿಂದ ಮತ್ತೆ ಪ್ರಿಲಿಮ್ಸ್ ಎಕ್ಸಾಮ್ಗೆ UNCLOS ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ನ ರಿವೈಸ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕೊಟ್ಟಿರೋಂಥ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದಿ ಸ್ಟೇಟ್ಮೆಂಟ್ಸ್ ಅಬೌಟ್ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆರ್ ಟ್ರೂ? 1. It measures the physical volume of production. 2. It is published by National Statistical Organization. A. Only 1. B. Only 2. C. Both. D. None. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಸಂಚಿಕೆಯಿಂದ ಏನಾದರೂ ಡೌಟ್ಸ್ ಇದ್ದರೆ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.